ಸ್ನೇಹಿತರೆ, ಯಾರು ಮೇಲು ಯಾರು ಕೀಳು, ಇದ್ರ ಬಗ್ಗೆ ಇವತ್ತೊಂದು ಸ್ವಲ್ಪ ಯೋಚನೆ ಮಾಡೋಣ. ವಾಸ್ತವದಲ್ಲಿ ಒಬ್ಬರ ಮೇಲು ಒಬ್ಬರ ಕೀಳು ಅನ್ನೋದಿದೆಯಾ? ನೋಡಿ, ಈ ಮೇಲು ಕೀಳು ಅನ್ನೋದು ನಾವು ಕೆಲಸ ಮಾಡಬೇಕಾದ್ರೆ ಬರೋದಿಲ್ಲ, ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಬರೋದಿಲ್ಲ, ನಾವು ಓದಬೇಕಾದ್ರೆ ಬರೋದಿಲ್ಲ. ಅದು ಬರೋದು ಎಲ್ಲಿ ಅಂದರೆ ಪೂಜೆ, ಆಚಾರ, ವಿಚಾರ. ಈ ಒಂದು ಸಮಯದಲ್ಲಿ ಅವನ ಮೇಲು ಇವನು ಕೀಳು ಅಂತ ಜನ ಹೇಳ್ತಾರೆ. ಹಾಗಾದರೆ ವಾಸ್ತವದಲ್ಲಿ ನ್ಯಾಚುರಲ್ ಆಗಿ ಒಬ್ಬ ವ್ಯಕ್ತಿ ಮೇಲು ಒಬ್ಬ ವ್ಯಕ್ತಿ ಕೀಳು ಅನ್ನೋದಿದೆಯಾ? ದೇವರು ಇದನ್ನ ಸೃಷ್ಟಿ ಮಾಡಿದಾನ ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಇದುವರೆಗೂ ನಾವು ಏನೆಲ್ಲ ಓದಿರ್ತೀವಲ್ಲ, ಏನಾದರೂ ಕೇಳಿರ್ತೀವಲ್ಲ, ತಿಳ್ಕೊಂಡಿರ್ತೀವಲ್ಲ, ಅವನ್ನೆಲ್ಲ ಸ್ವಲ್ಪ ಬದಿಗಿಡೋಣ. ಸುಮ್ಮನೆ ನ್ಯಾಚುರಲ್ ಆಗಿ ಯೋಚನೆ ಮಾಡೋಣ. ದೇವರು ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ಹುಟ್ಟಿಸ್ತಾನೆ ನೋಡಿ. ಒಂದು ಮಗು ಈ ಭೂಮಿಗೆ ಬರುವಾಗ ಅದಕ್ಕೆ ಏನು ಗೊತ್ತಿರೋದಿಲ್ಲ, ಜಾತಿ ಗೊತ್ತಿರೋದಿಲ್ಲ, ಧರ್ಮ ಗೊತ್ತಿರೋದಿಲ್ಲ, ಹೆಸರು ಗೊತ್ತಿರೋದಿಲ್ಲ. ಅಷ್ಟೇ ಯಾಕೆ, ಮಾತನಾಡೋಕ್ ಸತಿಗೂ ಅದಕ್ಕೆ ಗೊತ್ತಿರೋದಿಲ್ಲ. ಬೆಳೀತಾ 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 ಸಮಾಜವನ್ನ ನೋಡಿ ಅದು ಇದು ನನ್ನ ಜಾತಿ, ಇದು ನನ್ನ ಧರ್ಮ, ಇದು ನನ್ನ ಭಾಷೆ ಅಂತ ಹೇಳಿ ಅದು ಗುರುತಿಸ್ಕೊಳ್ಳುತ್ತೆ. ನೋಡಿ, ಯಾವ ಮನುಷ್ಯನು ತನ್ನಷ್ಟಕ್ಕೆ ತಾನೇ ಆಲೋಚನೆ ಮಾಡಿ, ವಿಚಾರ ಮಾಡಿ, ಅಧ್ಯಾಯಗಳನ್ನು ಮಾಡಿ ನಂದು ಇದೇ ಜಾತಿ, ನಂದು ಇದೇ ಧರ್ಮ ಅಂತ ಯಾವ ವ್ಯಕ್ತಿನೂ ಹೇಳೋದಿಲ್ಲ. ತನ್ನಷ್ಟಕ್ಕೆ ತಾನೇ ಬೆಳೀತಾ 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 ಸಮಾಜವನ್ನ ನೋಡಿ ಅವನು ಒಂದು 10 ಜನ ಆ ರೀತಿ ಮಾಡ್ತಾ ಇದ್ದಾರೆ ನನ್ನ ಸುತ್ತಮುತ್ತ, ನಾನು ಅದೇ ರೀತಿ ಮಾಡಬೇಕು ಅಂತ ಅವರನ್ನು ಫಾಲೋ ಮಾಡಿ ಅವನು ಹೇಳ್ತಾನೆ ನಂದಿದು ಒಂದು ಧರ್ಮ, ನಂದಿದು ಒಂದು ಜಾತಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ ದೇವರಿಗೆ ಮೇಲು ಕೀಳು ಅನ್ನೋದು ಇಲ್ಲ ಅಂತ ಹೇಳಿ. ಇನ್ನೊಂದು ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡೋಣ. ಹಾಗಾದ್ರೆ ನೇಚರ್ಗಿದೆಯಾ ಮೇಲು ಕೀಳು ಅಂತ? ನೋಡಿ, ಒಂದು ಬೀಜನ ಅವನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತನಾಗಿರಲಿ, ಯಾವ ಜಾತಿಯವನಾಗಿದ್ರೂ ಕೂಡ ಒಂದು ಬೀಜನ ಭೂಮಿಗೆ ನೆಟ್ರೆ ಅದು ಖಂಡಿತವಾಗಿಯೂ ಫಲ ಕೊಡುತ್ತೆ. ಅವನು ಕೀಳ್ ಜಾತಿಯವನು ಅಂತ ಹೇಳಿ ಅದು ಫಲ ಕೊಡದೆ ಇರೋದಿಲ್ಲ, ಕೊಟ್ಟೇ ಕೊಡುತ್ತೆ. ಹಾಗಾದ್ರೆ ಬೀಸೋ ಗಾಳಿಗೂ ಕೂಡ ಯಾವುದೇ ಕುಲ, ಜಾತಿ, ಭೇದ ಭಾವ ಏನೂ ಇಲ್ಲ. ನೇಚರ್ಗೆ ಇಲ್ಲ ಇವೆಲ್ಲ ಭೇದ ಭಾವ. ಹಾಗಾದ್ರೆ ಮನುಷ್ಯನಿಗೆ ಯಾಕೆ? ದೇವರಿಗೆ ಇಲ್ಲದ ಭೇದ ಭಾವ ಮನುಷ್ಯನಿಗೆ ಯಾಕೆ? ಹಾಗಾದ್ರೆ ಯಾಕೆ ಇದು ಸೃಷ್ಟಿಯಾಯಿತು ಮೇಲು ಕೀಳು ಅನ್ನೋದು? ನೋಡಿ, ಒಬ್ಬ ವ್ಯಕ್ತಿಗೆ ತಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳೋಕೆ ಏನಾದರೂ ಒಂದು ಬೇಕೇ ಬೇಕು. ನೋಡಿ, ನಮಗೆ ಒಂದು ಗೊತ್ತಿರಬೇಕು, ನಾನೇ ಶ್ರೇಷ್ಠ ಅಂತ ಹೇಳ್ಕೊತಾರಲ್ವ ಅವನು ಕೀಳು, ನಾನೇ ಶ್ರೇಷ್ಠ ಅಂತಂದು ಅನ್ಕೊಂತಾರಲ್ಲ, ಅವ್ರು ತುಂಬ ಡೇಂಜರಲ್ಲಿ ಇರ್ತಾರೆ. ಯಾಕಂದರೆ ಅವರಲ್ಲಿ ಅಹಂಕಾರ ಇರುತ್ತೆ. ಒಂದೇ ರೀತಿಯಲ್ಲಿ ಹುಡ್ತಾರೆ, ಒಂದೇ ರೀತಿಯಲ್ಲಿ ಜೀವನ ಮಾಡ್ತಾರೆ, ಆಮೇಲೆ ಒಂದೇ ಪ್ರಕೃತಿಯಲ್ಲೇ ಎಲ್ಲರೂ ಬದುಕ್ತಾ ಇದ್ದಾರೆ, ಒಂದೇ ರೀತಿಯಲ್ಲೇ ಎಲ್ಲರೂ ಮರಣಿಸ್ತಾರೆ, ಮತ್ತು ಎಲ್ಲರೂ ಕೊನೆಗೆ ಮಣ್ಣಿಗೆನೆ ಹಾಕೋದು. ಹೀಗಿರುವಾಗ ನೇಚರೇ ಹೇಳ್ಕೊಡುತ್ತೆ ಎಲ್ಲರೂ ಒಂದೇ ಅಂತ ಹೇಳಿ. ಇವನ್ನೆಲ್ಲ ನೋಡಿದ್ರೆ ನಮ್ಗೆ ಅನಿಸುತ್ತೆ ಈ ಮೇಲು ಕೀಳು ಅನ್ನೋದು ಕೇವಲ ಮನುಷ್ಯನ ಕಾಲ್ಪನಿಕ ಅಷ್ಟೇ, ಮನುಷ್ಯ ಸೃಷ್ಟಿ ಮಾಡಿರೋದು, ಅದು ದೇವರ ಒಂದು ಸೃಷ್ಟಿ ಅಲ್ಲ. ಅದಕ್ಕೆ ಕನಕದಾಸರು ಹೇಳಿದ್ದಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ನೀವು ಬಲ್ಲಿರ ಅಂತ ಹೇಳಿ.